ನಮಸ್ತೆ ಗುರು. ಇವತ್ತು ನಾನು ಒಂದ್ ಒಳ್ಳೆ ಅದ್ಭುತವಾದ ರಿವ್ಯೂನ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಗುರು. ಯಾವ್ದು ಅಂದ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು 2008ರಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಚಂದ್ರು ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರತಕ್ಕಂತ ಸಿನಿಮಾ. ಅಜಯ್ ರಾವ್ ಮತ್ತು ಪೂಜಾ ಗಾಂಧಿ ಅವರು ಅದ್ಭುತ ನಟನೆಯನ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಆಗಿನ ಕಾಲದಲ್ಲಿ ಅವರಿಬ್ರು ಟಾಪ್ ನಟ ನಟಿ ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿ. ಈ ಸಿನಿಮಾ ಒಂದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂತ ನೈಜ ಪ್ರೇಮ ಘಟನೆ ಅಂತ ನಮ್ಮ ಚಂದ್ರ ಅವರು ಹೇಳ್ತಾರೆ. ಯಾವ್ದು ಆ ಸಿನಿಮಾ, ಏನ್ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ತಾಜ್ ಮಹಲ್ ಅಂತಕ್ಕಂತ ಸಿನಿಮಾ ಗುರು. ಈ ಸಿನಿಮಾ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಪ್ರೀತಿ ಪ್ರೇಮನ ಎಷ್ಟು ನವಿರಾಗಿ ತೋರಿಸಿದ್ರೆ, ಒಂದ್ ಹುಡುಗಿ ಯಾವ ರೀತಿಯಾಗಿ ಪ್ರೀತಿಸ್ತಾರೆ, ಸ್ವಂತ ಎದುರಿಗೆ ಇದ್ರು ಅವರಿಬ್ಬರಿಗೆ ತಮ್ಮ ಪ್ರೀತಿನ ಹೇಳ್ಕೊಳ್ದಾಗದಂತ ತೊಂದರೆ ತೊಡರುಗಳು ಎಷ್ಟೆಲ್ಲ ಇರುತ್ತೆ. ಸೊ ಆದ್ರೂ ಅವರು ಪ್ರೀತಿಸ್ತಾರೆ. ಸೊ ಯಾವುದೇ ರೀತಿ ಮಿಸ್ಬಿಹೇವ್ ಮಾಡದೆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಹೇಳ್ಬೋದು, ಹಾಗೂ ನಿಜ ಜೀವನದ ಕತೆ ಅಂತ ಹೇಳ್ಬೋದು. ಸಾಕಷ್ಟು ಜನಗಳ ಜೀವನದಲ್ಲಿ ಈ ತರ ಒಂದು ಕತೆಗಳು ಬಂದಿದೆ, ತುಂಬಾನೇ ಬಂದಿದೆ, ನಿಜ ಜೀವನದಲ್ಲೂ ನಡೆದಿದೆ ಅಂತ ನನ್ಗನ್ಸುತ್ತೆ ಗುರು. ಯಾಕಂದ್ರೆ ನಾನು ತುಂಬಾ ಜನ ನೋಡಿದ್ದೀನಿ ನಿಜ ಜೀವನದಲ್ಲೂ ಈ ತರ ಸ್ಟೋರಿಗಳು ಸ್ವಲ್ಪ ಎಲ್ಲೋ ಹಾರ್ಟ್ ಟಚಿಂಗ್ ಆಗುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾಯಕ ಒಬ್ಬ ರೈತನ ಮಗನಾಗಿರ್ತಾನೆ. ಬಡ ರೈತನು, ತುಂಬಾ ಕಷ್ಟಪಡ್ತಕ್ಕಂಥವ್ರು ಅಂತ ರೈತರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ನಾಯಕ ಒಂದಿನ SSLC ಎಕ್ಸಾಮ್ ಅಲ್ಲಿ ಟಾಪ್ ಆಗಿ ಬರ್ತಾನೆ. ಅಂದ್ರೆ ಅವನು ಜಿಲ್ಲೆಗೆ ದೊಡ್ಡ ಮಟ್ಟದಲ್ಲಿ ಸ್ಕೋರ್ ಅನ್ನ ಮಾಡ್ತಾನೆ SSLC ನಲ್ಲಿ. ಇದನ್ನ ಕಂಡಂತ ತಂದೆ ತಾಯಿ ಅವನು ಇನ್ನೂ ಓದ್ಬೇಕು ಅಂತ ಆಸೆ ಪಟ್ಟು ಒಂದೊಳ್ಳೆ ಕಾಲೇಜ್ಗೆ ಸೇರಿಸ್ತಾರೆ ಪಟ್ಟಣದಲ್ಲಿ. ಪಟ್ಟಣಕ್ಕೆ ಹೋದಂತ ಹುಡುಗ ಓದೋದ್ ಬಿಟ್ಟು ಪ್ರೀತಿ ಪ್ರೇಮ ಅನ್ನೋ ಬಲೆಯಲ್ಲಿ ಬೀಳ್ತಾನೆ. ಒಂದ್ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬಿದ್ದಾಗ ಆ ಹುಡುಗಿ ನೋಡೇ ಇರಲ್ಲ ಗುರು. ಯಾಕಂದ್ರೆ ಫೋನಲ್ಲಿ ಅವರಿಬ್ರಿಗೂ ಪರಿಚಯ ಆಗುತ್ತೆ, ಫೋನಲ್ಲೇ ಲವ್ ಆಗುತ್ತೆ, ಫೋನಲ್ಲೇ ಫ್ರೆಂಡ್ಶಿಪ್ ಬೆಳೆಯುತ್ತೆ, ಎಲ್ಲಾನು ಫೋನಲ್ಲೇ ಆಗುತ್ತೆ. ಹಾಗಾಗಿ ಅವ್ರು ಇದುವರೆಗೂ ನೋಡ್ಕೊಂಡೇ ಇರಲ್ಲ ಒಬ್ರಿಗೊಬ್ರು, ಆದ್ರೂ ಅವರು ಪ್ರೀತಿಲಿ ಇರ್ತಾರೆ. ಆದ್ರೆ ಒಂದು ಟ್ವಿಸ್ಟ್ ನಾನು ಹೇಳಲೇಬೇಕು ಗುರು. ಯಾಕಂದ್ರೆ ಈ ಸಿನಿಮಾದಲ್ಲಿ ಇನ್ನೊಂದು 2 ಟ್ವಿಸ್ಟ್ ಇದೆ. ಅದೇನ್ ಟ್ವಿಸ್ಟ್ ಅಂತ ನಾನು ಹೇಳಕ್ಕೂ ಮುಂಚೆ ದಯಮಾಡಿ ಹೇಳ್ತಾ ಇದ್ನಿ, ಮತ್ತೊಮ್ಮೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಹಾಗೆ ನಿಮ್ಗೆ ಸ್ಟೋರಿ ಅರ್ಥ ಆಗೋದು ಅಂತ ಹೇಳ್ತಾ ಗುರು, ಅವರಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಅದು ಒಂದೇ ಕ್ಲಾಸ್ ರೂಮ್ ಕೂಡ, ಒಂದೇ ಕ್ಲಾಸ್ಮೇಟ್ ಕೂಡ. ಸೊ ಅವಳು ಇವನ್ ಕಾಣ್ತಾ ಇರ್ತಾಳೆ, ಇವನು ಅವಳಗ್ ಕಾಣ್ತಾ ಇರ್ತಾನೆ. ಆದ್ರೂ ಅವ್ರಿಬ್ರಿಗೆ ನಾವೇ ಇಬ್ರು ಪ್ರೀತಿಸ್ತಾ ಇರೋದು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಗುರು. ಆ ಇಬ್ರಿಗೂ ಗೊತ್ತಿಲ್ಲದೆ ಇಬ್ರು ಫೋನಲ್ಲಿ ಮಾತಾಡ್ತಾರೆ, ಹರಟೆ ಹೊಡಿತಾರೆ ಗಂಟೆ ಗಟ್ಲೆ. ಈ ಫೋನಲ್ಲಿ ಮಾತಾಡ್ಕೊಂಡು ಅವ್ನು ಎಕ್ಸಾಮ್ ಕೂಡ ಮರ್ತೋಗ್ತಾನೆ. ಮರ್ತೋಗಿ ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ದೆ ತುಂಬಾನೇ ಕಷ್ಟ ಪಡ್ತಾನೆ ಹುಡುಗ. ಸೊ ಕಷ್ಟಪಟ್ಟು ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸೇರಿಸ್ತಾರೆ, ಆದ್ರೆ ಇವನೇನ್ ಮಾಡ್ತಾನೆ, ಎಕ್ಸಾಮ್ ಕೂಡ ಅಟೆಂಡ್ ಮಾಡಲ್ಲ, ಫೇಲ್ ಆಗ್ತಾನೆ, ಸೆಮಿಸ್ಟರ್ ಬಾಕಿ ಉಳಿಸ್ಕೊಂತಾನೆ. ಆದ್ರೆ ಆ ಹುಡುಗಿ ಇವನ್ಗೋಸ್ಕರ ಫೋನ್ ಮಾಡ್ತಾಳೆ, ಇವನು ಫೋನ್ ಮಾಡ್ತಾನೆ, ಮಾತಾಡ್ತಾರೆ. ಈ ರೀತಿ ಪ್ರೀತಿ ಇರ್ಬೇಕಾದ್ರೆ ಒಂದಿನ ತಂದೆ ತಾಯಿ ತುಂಬಾನೇ ಕಷ್ಟ ಪಡ್ತಾ ಇರ್ತಾರಲ್ಲ, ಆಗ ನಾಯಕಿ ಅವನ್ನ ನೋಡ್ಲೇಬೇಕು ಅಂತ ಪ್ರಯತ್ನ ಪಡ್ತಾನೆ. ಅದೇ ರೀತಿ ಈ ಹುಡುಗ ಕೂಡ ಅವಳನ್ನ ನೋಡ್ಲೇಬೇಕು ಅನ್ನೋ ರೀತಿ ಪ್ರಯತ್ನ ಪಡ್ತಾನೆ. ಆಗ ಇಬ್ರು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದಿನ ಹೇಳ್ತಾಳೆ ನೋಡ್ಬೇಕು ಅಂತ. ಸರಿ ನಾಳೆ ನೋಡೋಣ ಅಂತ ಅನ್ಕೊಂತಾರೆ. ಅಷ್ಟರಲ್ಲಿ ಎಮರ್ಜೆನ್ಸಿ ಅನ್ಬಿಟ್ಟು ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಇವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ ಹಳ್ಳಿಗೆ. ಆ ತರ ಹುಡುಗ, ತಂದೆ ತಾಯಿ ಗೊತ್ತಾಗ್ಬಾರ್ದು ಅಲ್ಲಿ ಅಂತ. ಸೊ ಹಂಗ್ ಹೋಗ್ದಾಗ ಇವ್ ಪ್ರತಿ ಸಾರಿ ಸ್ವಿಚ್ ಆಫ್ ಮಾಡ್ಕೊಂಡು ಊರ್ಗ್ ಹೋಗ್ತಾ ಇರ್ತಾನೆ. ನಾಯಕಿ ಇವ್ನ್ಗೆ ಅಂತ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿರುತ್ತೆ. ಆಗ ಏನ್ ಮಾಡೋದು ಅಂತ ಅನ್ಕೊಂಡು ಆ ಹುಡುಗನ ಯಾರು ಏನು ಅಂತ ತಿಳ್ಕೊಂಡ್ಲೇಬೇಕು ಅಂತ ಅನ್ಕೊಂಡು ಒಂದಿನ ಟ್ರೈ ಮಾಡ್ತಾಳೆ. ಟ್ರೈ ಮಾಡಿದಾಗ ಅವನು ಇವನೇ ಅಂತ ಅವಳಿಗೆ ಗೊತ್ತಾಗೋಗುತ್ತೆ. ಯಾರು, ನಮ್ ಕ್ಲಾಸ್ ಅಲ್ಲಿ ಇರ್ತಕ್ಕಂತ ಹುಡುಗ ಇವನೇ, ಅಜಯ್ ರಾವ್. ಇವನ್ನೇ ನಾನು ಲವ್ ಮಾಡ್ತಾ ಇತ್ತು, ಇವನೇ ಫೋನಲ್ಲಿ ಮಾತಾಡ್ತಾ ಇತ್ತು ತುಂಬಾ ದಿನಗಳಿಂದ ಅಂತಂತಾನೆ. ಬ್ಲೂಟೂತ್ ಹಾಕೊಂಡು ಇವ್ನು ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ ಯಾವಾಗ್ಲೂ, ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅವಳು ಅಷ್ಟೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅದು ಯಾರ ಜೊತೆ ಮಾತಾಡ್ತಾಳ ಅವನಿಗೂ ಗೊತ್ತಿಲ್ಲ. ಸೊ ಇವನು ಅಂತ ಗೊತ್ತಾದ್ಮೇಲೆ ಇವನ್ ಅಡ್ರೆಸ್ ನ ತಿಳ್ಕೊಂಡು ಕಾಲೇಜಲ್ಲಿ, ಸೊ ಇವನ್ ಯಾವ ಊರು ಏನು ಅಂತ ತಿಳ್ಕೊಂಡು ತುಂಬಾ ದಿನಗಳಾದ್ರೂ ಇವನ್ ಕಾಲೇಜ್ ಕಡೆ ಬರಲ್ಲ, ಏನು ಇಲ್ಲ. ಇದನ್ನೆಲ್ಲ ಗಮನಿಸಿದಂತವಳು ಇವನ್ ಅಡ್ರೆಸ್ ನ ತಿಳ್ಕೊಂಡು ಹೋಗ್ತಾಳೆ ಗುರು. ಇಲ್ಲೇ ಇರೋದು ಗುರು ಟ್ವಿಸ್ಟ್. ಯಾಕಂದ್ರೆ ಇವಳು ಅಡ್ರೆಸ್ ತಿಳ್ಕೊಂಡು ಅಲ್ಲಿ ಹೋಗ್ತಾಳೆ. ಹೋದ್ಮೇಲೆ ಅಲ್ಲಿ ಒಬ್ಬರನ್ನ ಕೇಳ್ತಾಳೆ, ಇವನ್ ಗೊತ್ತಾ ಅಂತ ತೋರಿಸ್ತಾಳೆ. ಸೊ ಈ ತರ ಹುಡುಗ ಅಂತ. ಆಗ ಅವ್ರಪ್ಪ ಫ್ರೆಂಡ್ ಒಬ್ರು ಹೇಳ್ತಾರೆ ಈ ತರ ಅಂತ. ಆಗ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ರೆ ದೊಡ್ಡ ಟ್ವಿಸ್ಟ್ ಗುರು. ಯಾಕಂದ್ರೆ ತನ್ನ ತಂದೆ ತಾಯಿನ
ಮೀಟ್ ಮಾಡಕ್ಕೆ ಅಂತ ಹೋಗಿದ್ದಂತ ಹುಡುಗ ಫೋನಲ್ಲಿ ಮಾತಾಡ್ತಾ ಅವನ್ಗೆ ಒಂದು ನಡಿಬಾರ್ದಂತ ಘಟನೆ ನಡೆದೋಗಿರುತ್ತೆ. ಏನ ಘಟನೆ ಅಂದ್ರೆ, ಸೊ ಅವ್ನ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಲಾರಿ ಬಂದು ಅವನ್ನ ಇಟ್ಕೊಂಡು ಹೊರಟೋಗುತ್ತೆ. ಆಕ್ಸಿಡೆಂಟ್ ಅಲ್ಲಿ ಅವನ್ ಸತ್ತೋಗ್ಬಿಡ್ತಾನೆ. ಸೊ ಈ ಹುಡುಗಿ ಹುಡ್ಕೊಂಡು ಹೋಗ್ತಾಳೆ ಊರ್ಗೆ, ಆದ್ರೆ ಅವನು ಇಲ್ಲಿಲ್ಲ. ಆದ್ರೆ ಅವ್ರ ತಂದೆ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಹೊಲ್ದ ಹತ್ರ ಕರ್ಕೊಂಡೋದ್ರೆ ಆರಾಮಾಗಿ ಮಲಗಿರ್ತಾನೆ ಆ ಹುಡುಗ. ನೋಡಿದ್ರೆ ಗೋರಿ ಒಳಗಡೆ ಹೆಣವಾಗಿ ಮಲಗಿರ್ತಾನೆ ನಾಯಕ. ಇದನ್ನ ನೋಡ್ದಂತವಳು ಹೃದಯ ಹೊಡೆದು ಚೂರ್ ಆಗ್ಬಿಡುತ್ತೆ ಗುರು. ಯಾವ ಪ್ರೇಮಿಗೂ ಬೇಡ ಇಂಥ ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಅತಿಯಾಗಿ ಪ್ರೀತಿಸ್ತಾ ಇದ್ದಂಥವ್ರು, ಅದು ಫೋನ್ ನಲ್ಲಿ ಮಾಡದೆ ಪ್ರೀತಿಸ್ತಾ ಇದ್ದಂಥವ್ರು, ಎದುರುಗಿದ್ರು ತಮ್ಮ ಪ್ರೀತಿನ ಅವರು ಹೇಳ್ಕೊಳಕ್ ಆಗದೆ ಇದ್ದಂಥವ್ರು ಇವತ್ತು ಪ್ರೀತಿನ ಹುಡ್ಕೊಂಡು ಎಲ್ಲ ತಿಳ್ಕೊಂಡು ಅವನ ಪ್ರೀತಿಗೋಸ್ಕರ ಹಂಗಲಾಚಿ ಬಂದ್ರೆ ವಿಧಿ ನೋಡಿ ಅವನ ಪ್ರೀತಿನ ಕಿತ್ಕೊಂಡ್ಬಿಟ್ಟಿರುತ್ತೆ. ಅವನ್ಗೆ ಅವಳ ಪ್ರೀತಿ ಸಿಗಲ್ಲ, ಅವಳಿಗೆ ಅವನ್ ಪ್ರೀತಿ ಸಿಗಲ್ಲ. ಗೋರಿಲಿ ಬೆಚ್ಚಿಗೆ ಮಲಗ್ಬಿಟ್ಟಿರ್ತಾನೆ ನಾಯಕ. ಸೊ ಇವಳು ಏನ್ ಮಾಡ್ಬೇಕು ಆಗ? ನಿಜಕ್ಕೂ ಇದು ಭಯಾನಕ ಟ್ವಿಸ್ಟ್. ಚಂದ್ರು ಅವರು ಈ ಮಟ್ಟದಲ್ಲಿ ಕಥೆನ ಸಿದ್ಧಪಡಿಸಿ ಒಂದು ಸಿನಿಮಾನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲ ಗುರು. ಆ ತರ ಟ್ವಿಸ್ಟ್ ಇದು. ಯಾಕಂದ್ರೆ ತಾಜ್ ಮಹಲ್ ಅಂದ್ರೆ ಪ್ರೀತಿಗಾಗಿ ತಾಜ್ ಮಹಲೇ ಕಟ್ಟಿಸಿದಂತ ಶಹಜಾನ್ನ ನೋಡಿದ್ರ, ಆದ್ರೆ ಈ ಸಿನಿಮಾದಲ್ಲಿ ತಾಜ್ ಮಹಲ್ ಅಂದ್ರೆ ತನ್ನ ಪ್ರೀತಿ ಸಿಗದೆ ಅದ್ ಸಿಕ್ತೋಯ್ತೋ ಬಿಡ್ತೋಯ್ತೋ ಗೊತ್ತಿಲ್ಲ, ಆಕಸ್ಮಿಕವಾಗಿ ಅವನ್ ಸಾವಾಗಿ ಅವನ್ ತನ್ನ ಪ್ರೀತಿನ ಕಳ್ಕೊಂತಾನೆ. ತನ್ನ ಪ್ರೀತಿನ ಕಳ್ಕೊಂಡು ಅವನು ಕೂಡ ಶವವಾಗಿ ಸಮಾಧಿ ಮಾಡ್ಕೊಂತಾನೆ. ತನ್ನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಸಿದ ಶಹಜಾನು ಇವನು ತನ್ನ ಪ್ರೀತಿಗೋಸ್ಕರ ಏನು ಮಾಡಕ್ಕಾಗ್ಲಿಲ್ಲ. ಅಲ್ಲಿ ಕಿತ್ತು ತಿನ್ನುವಂತ ಬಡತನ, ತಂದೆ ತಾಯಿ ಅವನ್ ನೋಡಿದ್ರೆ ಎಷ್ಟು ಬಡತನ, ಅಷ್ಟು ಬಡತನದಲ್ಲೂ ಅವನ್ನ ಓದ್ಸೋದಿಕ್ಕೆ ಪಟ್ಟಣಕ್ಕೆ ಕಳಿಸ್ತಾರೆ. ಆದ್ರೆ ಅವನು ಈ ರೀತಿ ಆಗ್ತಾನೆ. ಈ ಕಡೆ ಪ್ರೀತಿಸಿದ ಹುಡುಗಿ ಇಲ್ಲ, ಆ ಕಡೆ ಹುಡುಗ ಇಲ್ಲ. ಎಷ್ಟು ಭಯಾನಕ ಅಂತ ಅಂದ್ರೆ ನಿಜಕ್ಕೂ ತುಂಬಾನೇ ಭಯಾನಕ ಅನ್ಸುತ್ತೆ ಗುರು ಈ ಸ್ಟೋರಿ. ಲಾಸ್ಟ್ ಕ್ಲೈಮ್ಯಾಕ್ಸು ಅಷ್ಟು ಅಳು ಬರ್ಸುತ್ತೆ. ಪ್ರೇಮಿಗಳು ಈ ಸಿನಿಮಾನ ನೋಡಿದ್ರೆ ಎಷ್ಟು ಕಷ್ಟ ಅನ್ಸುತ್ತೆ ಅನ್ನೋದನ್ನ ಆ ಸಿನಿಮಾ ನೋಡಿದಾಗೆ ಗೊತ್ತಾಗೋದು. ಸಿನಿಮಾ ನಿಜಕ್ಕೂ ತುಂಬಾ ಅದ್ಭುತವಾದ ಸಿನಿಮಾ. ಚಂದ್ರು ಅವರು ಸಖತ್ತಾಗಿ ಮಾಡಿದ್ರೆ. ಹಾಗೆ ಮ್ಯೂಸಿಕ್, ಹಾಡುಗಳಂತೂ ತುಂಬಾನೇ ಸಖತ್ತಾಗಿದೆ ಅಂತ ಹೇಳ್ಬೋದು. 2008ರಲ್ಲಿ ತೆರೆ ಕಾಣುತ್ತೆ. ಅದ್ಭುತವಾದ ಯಶಸ್ಸನ್ನ ಪಡೆದುಕೊಳ್ಳುತ್ತೆ ಈ ಸಿನಿಮಾ ತಾಜ್ ಮಹಲ್. ಪ್ರೇಮಿಗಳು ಆ ಕಾಲದಲ್ಲಿ ಆ ಸಿನಿಮಾಗೋಸ್ಕರ ಥಿಯೇಟರ್ಗಳು ಮುಂದೆ ಮುಗಿ ಬೀಳ್ತಾರೆ. ಆಗ PVR ಮಲ್ಟಿಪ್ಲೆಕ್ಸ್ಗಳು ಯಾವ ಇರಲಿಲ್ಲ ಗುರು, ಇದ್ದಿದ್ದು ಒಂದೇ ಟೆಂಟ್ಗಳು, ಥಿಯೇಟರ್ಗಳು. ಇದ್ರಲ್ಲೇ ಲವರ್ಸು ಜನ ನೋಡಿ ಮಜಾ ಮಾಡ್ತಾ ಇದ್ರು. ಸೊ ಸಖತ್ತಾಗಿತ್ತು ಫಿಲಿಂ ಮಾತ್ರ. ನಾನ್ ಕೂಡ ನೋಡಿದೆ. ಮುಂಗಾರು ಮಳೆ ಯಶಸ್ನಲ್ಲಿ ತೇಲ್ತಾ ಇರ್ತಕ್ಕಂತ ಪೂಜಾ ಗಾಂಧಿ ಹಾಗೂ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾದಿಂದ ಅಜಯ್ ರಾವ್ ಅವರು ಸೂಪರ್ ಸಕ್ಸಸ್ ಆಗಿ ತೇಲ್ತಾ ಇರ್ತಾರೆ. ಆ ಕಾಲದಲ್ಲಿ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಚಂದ್ರು ಅವರು ಮಾಡಿದಂತ ಸಿನಿಮಾ. ಹಾಗೂ ಚಂದ್ರು ಅವರು ಅಷ್ಟೇ ಒಳ್ಳೆ ಅದ್ಭುತವಾದ ಡೈರೆಕ್ಟರ್ ಅಂತ ಅನ್ಸ್ಕೊಂಡಿರ್ತಾರೆ ಆ ಕಾಲದಲ್ಲಿ. ಹಂಗಿದ್ದಾಗ ಮಾಡಿದಂತ ಸಿನಿಮಾ ಈ ಮಟ್ಟದಲ್ಲಿ ಯಶಸ್ಸನ್ನ ಪಡೆದುಕೊಳ್ಳುತ್ತೆ, ಸಖತ್ ಯಶಸ್ಸನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ನಿಜಕ್ಕೂ ಒಂದು ಅದ್ಭುತ ಸಿನಿಮಾನ ಚಂದ್ರ ಅವರು ಕನ್ನಡ ಫಿಲಂ ಇಂಡಸ್ಟ್ರಿ ಕೊಡ್ತಾರೆ. ಹಾಗೆ ಎಲ್ಲ ಪ್ರೇಮಿಗಳಿಗೂ, ಪ್ರೀತಿಸೋ ಹೃದಯಗಳಿಗೂ ಅವರು ತಂದು ಕೊಡ್ತಾರೆ ಒಂದು ಅದ್ಭುತವಾದ ಕಥೆನ. ಸೊ ಅಷ್ಟೇ ಅದ್ಭುತವಾಗಿದೆ ಸಿನಿಮಾ ಕೂಡ. ದಯಮಾಡಿ ನೀವು ಸಿನಿಮಾ ನೋಡಿಲ್ಲ ಅಂದ್ರೆ ಸಿಗುತ್ತೆ, ಈಗ್ಲೂ ಕೂಡ ನೋಡಿ ಒಂದ್ಸಾರಿ ಸಿನಿಮಾ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಗುರು. ಹಾಗೆ ಈ ವಿಡಿಯೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.